ನಿಮ್ಗೇನು ಬೇರೆ ಹಾಡೇ ಮಾಡೋಕ್ಕಾಗಲ್ವಾ? ನಿಮಗೆ ಒಳ್ಳೆ ಪದಗಳು ಹಾಕೋಕ್ಕಾಗಲ್ವಾ? ಮ್ಯೂಸಿಕ್ ಮಾಡ್ಬೇಕಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾರೆ ಇಲ್ಲ ಶೂ ಶಾರ್ಟ್ ಹಿಟ್ ಅಂತ ಅನ್ಸುತ್ತೆ. ಸಿದ್ಲಿಂಗು ಅನಿಸಿತ್ತು, ಪ್ಲಸ್ ಕ್ಲೈಮ್ಯಾಕ್ಸ್ ವರ್ಕ್ ಆಗಲ್ಲ ಅಂತಲೂ ಅನಿಸಿತ್ತು. ಸುತ್ತಿ ಬಳಸಿ ಬಂದು ನಮ್ಮ ಕಾಲೇ ಹೇಳ್ತಿದ್ದೀರಾ. ಅದು ನೀವು ಗುರುಪ್ರಸಾದ್ ಇತ್ತಂಗೆ ನಿಮ್ಗೆ ಹಾಡುಗಳು ಯಾವ್ದು ಜ್ಞಾಪಕ ಬರಲ್ಲ, ಬರೋದು ನಿಮ್ಗೆ ಕಾಮಿಡಿ ಡೈಲಾಗ್ಸ್. ಬಟ್ ಇದರಲ್ಲಿ ಸಂಗೀತಕ್ಕೆ ಜಾಗ ತಗೋಬೇಕು ಅಂದ್ರೆ ಅದು ನಂದು ಕರಿಯರ್ ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ಬಯಸಿ ಬಯಸಿ ಎದೆಯಿಳಿದು ನನ್ನ ಜಗದ ಅರಸಿಯಾದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆಗೆ ಮ್ಯೂಸಿಕ್ ಮಾಂತ್ರಿಕ KFIನ ಮ್ಯೂಸಿಕ್ ಮಾಂತ್ರಿಕ ಅನೂಪ್ ಸಳೀನವರಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ ಸರ್. ನಿಮ್ಮನ್ನ ಬಹುಶಃ ಇಂಟರ್ವ್ಯೂಗಳಲ್ಲಿ ತುಂಬ ಕಡಿಮೆ ನೋಡಿರೋದು, ಹಾಗಾಗಿ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಷಯಗಳನ್ನ ಮಾತಾಡೋಣ ಇವತ್ತು. ತುಂಬ ಕೇಳೋದಿದೆ ನಿಮ್ಮ ಹತ್ರ. ಫಸ್ಟ್ ಆಫ್ ಆಲ್ ಏನಂದ್ರೆ ನಿಮ್ಮ ಕನ್ನಡ ತುಂಬಾ ಚೆನ್ನಾಗಿದೆ, ಅದು ಖುಷಿ ಆಗುತ್ತೆ. ನನ್ನ ಮೊದಲನೇ ಪ್ರಶ್ನೆ ಕೂಡ ಅದೇ ಆಗಿತ್ತು. ಅಂದರೆ ನಿಮ್ಮ ಸಂಗೀತದಲ್ಲಿ ನಾನು ನೋಡ್ಕೊಂಡ್ ಬಂದಿರಂಗೆ ಒಂದು ಲಾಂಗ್ ಜರ್ನಿನಲ್ಲಿ ದೇಸಿತನ ತುಂಬ ಕಾಡುತ್ತೆ. ಅದು ತುಂಬ ಕಡಿಮೆ ಮ್ಯೂಸಿಕ್ ಡೈರೆಕ್ಟರ್ಸಲ್ಲಿ ಆ ಫೀಲ್ ಸಿಗುತ್ತೆ. ಆ ದೇಸಿತನ ಅನ್ನೋದು ಎಷ್ಟು ಇಂಪಾರ್ಟೆಂಟು ಒಂದು, ಆಮೇಲೆ ಅದನ್ನ ಇಂಡಲ್ಜ್ ಮಾಡ್ಕೊಂಡಿತ್ತು ಅಥವಾ ನೀವು ರೂಪಿಸ್ಕೊಂಡಿದ್ದ ರೀತಿ ಹೇಗೆ? ಅದು ಏನು ಅಂದರೆ ನಾವು ಬೆಳೆದ ವಾತಾವರಣ, ಆಮೇಲೆ ಏನಿವಾಗ ನಾವೆಲ್ಲ 80s ಕಿಡ್ಸ್, ನಾವೆಲ್ಲ 80s 90s ಇದು. ಫಸ್ಟು ಏನಂದರೆ ನಮ್ಮ ತಂದೆನೇ ನನಗೆ ಗುರುಗಳು, ಕರ್ನಾಟಿಕ್ ಕ್ಲಾಸಿಕಲ್ಲು. ಅವರು ವೈಲಿನ್ ವಾದಕರು. ಹಾಗೆ ನನಗೆ ಆ ಕ್ಲಾಸಿಕಲ್ ಕೇಳ್ತಾ ಯಾವಾಗ ಈ ನಮ್ಮ ಗುರುಗಳು ಹಂಸಲೇಖ ಸರ್ದು ಪ್ರೇಮಲೋಕ, ರಣಧೀರ ಎಲ್ಲ ಬಂತಲ್ಲ, ಅಲ್ಲಿಂದ ಸಿನಿಮಾ ಹುಚ್ಚು, ಅದೊಂದು ಹಠ. ಅದು ಹಂಸಲೇಖ ಸರ್ ಜೊತೆ ಕೆಲಸ ಮಾಡಲೇಬೇಕು ಅಂತ ಚಿಕ್ಕ ಹುಡುಗನಿಂದ. ಅದೆಲ್ಲೂ ಬಿಟ್ಟಿಲ್ಲ, ಡೈವರ್ಟೇ ಆಗಿಲ್ಲ ನಾನು ಮ್ಯೂಸಿಕ್. ನೀವು ಅರ್ಥಕೊಂಡಾಗಿಂದನೂ ಮ್ಯೂಸಿಕ್ ನಿಮ್ಗೆ ಇಷ್ಟ? ಹೌದು, ನನಗೆ ಬುದ್ಧಿ ಬಂದಾಗ್ಲಿಂದ ನಾನು ಮ್ಯೂಸಿಕ್ ಇದರಲ್ಲೇ ಇದ್ದೀನಿ. ಈ ದೇಸಿತನ ಅಂದರೆ ಇವಾಗ ಲಿವಿಂಗ್ ಲೆಜೆಂಡ್ ದೇಸಿತನ ಅಂತಿದ್ದಂಗೆ ನಮಗೆ ಜ್ಞಾಪಕ ಬರೋದೇನೆ ಹಂಸಲೇಖ ಸರ್. ಕರೆಕ್ಟ್. ಅವ್ರ ಗರಡಿಲಿ ನಾನು ಇದ್ದಿದ್ದು. ಇವತ್ತು ಏನಿದ್ದೀನಿ ಅದು ನಮ್ಮ ತಂದೆ ತಾಯಿ ಹಾಗೂ ಹಂಸಲೇಖ ಸರ್ ಇದ್ದಾನೆ. ಇವತ್ತು ಏನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಇಷ್ಟೆಲ್ಲ ನನ್ನ ಜರ್ನಿ ಆಗಿದೆ ಅಂದರೆ ಆ 3 ಜನಕ್ಕೆ ಸಲ್ಲಬೇಕು. ಇವಾಗ ಅವ್ರ ಹಾಡುಗಳು ನೀವು ಕೇಳ್ಕೊಂಡು ಬಂದರೆ ಎಲ್ಲ ನಮ್ಮದು ಅಂತ ಅನಿಸುತ್ತೆ. ನಮ್ಮ ಮಣ್ಣಿನ ಸೊಗಡು ಅಲ್ಲಿ ಒಂದು ಯೂನಿವರ್ಸಲ್ ಎಮೋಷನ್ನು ಇರುತ್ತೆ ಹಂಸಲೇಖ ಸರ್ ಇದರಲ್ಲಿ. ನೀವು ಎಲ್ಲೇ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಕೇಳಿದ್ರು ಒಂದು ಫ್ರೆಶ್ನೆಸ್ ಫೀಲ್ ಇರುತ್ತೆ. ಹಾಗೆ ಅವ್ರ ಗರಡಿಯಿಂದ ಬಂದ್ರಿಂದ ಒಂದು ಸ್ವಲ್ಪ ದೇಸಿತನ ಜಾಸ್ತಿನೇ, ನಮ್ಮ ಭಾಷೆ ನಮ್ಮ ನೆಲ ಅಂತ ಒಂಚೂರು ಜಾಸ್ತಿನೇ ಅಭಿಮಾನ. ಅಂದರೆ ಹೌ ಈಸಿ ಅಥವಾ ಹೌ ಡಿಫಿಕಲ್ಟ್ ಈಸ್ ಇಟ್ ಟು ಹ್ಯಾವ್ ದಟ್ ದೇಸಿತನ, ಅಂದರೆ ಅದನ್ನ ಇಟ್ಕೊಂಡು ಮಾಡೋದು. ಏನಕ್ಕೆ ಅಂತಂದ್ರೆ ನಮ್ಮ ಮುಂಚೆ ಎಲ್ಲ ಹಂಸಲೇಖ ಸರ್ ಸಾಂಗ್ಸ್ಗಳು ಕೇಳ್ತಾ ಇರ್ಬೇಕಾದ್ರೆ ಒಂದು ಆಪ್ತತೆ ಇರ್ತಿತ್ತು. ನಮ್ದು ಸಾಂಗ್ಗಳಿದು ಅನ್ನೋ ಥರ. ಇವತ್ತಿಗೂ ಕೇಳಿದ್ರೆ ಫ್ರೆಶ್ ಅಂತ ಅನ್ಸುತ್ತೆ. ಆ ಮ್ಯೂಸಿಕ್ಕು, ಆ ಸೌಂಡಿಂಗೇ ಬೇರೆ ಥರ ಇರ್ತಿತ್ತು. ಈಗ ಕೆಲವೊಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ಗಳಲ್ಲಿ ಅದನ್ನ ನಾವು ಕೇಳ್ಬೋದು. ಅಂದರೆ ನಾನು ಸ್ಟಾರ್ಟಿಂಗ್ ಅಪ್ರಿಷಿಯೇಟ್ ಮಾಡಿದಂಗೆ ನಿಮ್ಮಲ್ಲೂ ಆ ದೇಸಿತನ ಒಂದು ಕಾಡುತ್ತೆ. ಇವತ್ತಿನ ದಿನ ಅದು ಟ್ರೆಂಡ್ ಚೇಂಜ್ ಆಗಿದೆ ಅಂತನಾ, ಅಥವಾ ಆ ದೇಸಿತನ ಉಳಿಸ್ಕೊಳ್ಳೋದು ಕಷ್ಟ ಅಂತನಾ, ಇಲ್ಲಾಂದರೆ ಒಂದಷ್ಟು ಲೈವ್ ಮ್ಯೂಸಿಕ್ನ ಮಾಡಿದ ಸೌಂಡಿಂಗು ಮುಂಚೆಗೂ ಈಗಲಿಗೂ ಡಿಫ್ರೆನ್ಸ್ ಇದಿಲ್ಲ, ಅದು ಯಾಕೆ? ಅಲ್ಲ, ಎಲ್ಲ ಡಿಜಿಟಲೈಸ್ ಆಗಿದೆ ಒಂದು. ಇನ್ನೊಂದೇನಂದ್ರೆ ಸಿನಿಮಾ ಅಂತ ಬಂದಾಗ ಇವಾಗ ನಿರ್ಮಾಪಕರ ಕಡೆ ನಿರ್ದೇಶಕ ಇರ್ತಾರೆ, ನಿರ್ದೇಶಕರ ಕೆಳಗಡೆ ನಾವೆಲ್ಲ ಬರ್ತೀವಿ. ಸೊ ಇಟ್ಸ್ ಎ ಚೈನ್ ಇದಲ್ವಾ. ಸೊ ಅವ್ರದ್ದೇನೋ ಒಂದು ಇರುತ್ತೆ, ಒಂದು ಫೀಲ್ ಇರುತ್ತೆ. ನಿರ್ದೇಶಕಂಗೆ ನಾವು ಮೀರಿ ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಶೂಟ್ ಮಾಡೋದು. ನಾವಿಲ್ಲೇನೋ ಹಠ ಮಾಡ್ಬಿಟ್ಟೇನೋ ಹಿಂಗೆ ಕೊಟ್ರೆ ಅಲ್ಲಿ ಅವರು ಶೂಟ್ ಮಾಡ್ತಾನೋ ಅದೇ ಇರುತ್ತೆ. ಅಯ್ಯೋ ನನ್ಗೆ ಇನ್ನೇನೋ ಬೇರೆ ಬೇಕಿತ್ತು, ಅಲ್ಲೂ ಇಡೀ ಪ್ರಾಡಕ್ಟೇ ಹಾಳಾಗುತ್ತೆ. ಸೊ ಇವಾಗ ನನಗೆ ನಿರ್ದೇಶಕ ಬಾಸ್ ಥರ. ಆಮೇಲೆ ಸಿನಿಮಾ ಯಾವತ್ತಿದ್ರೂ ನಿರ್ದೇಶಕನ ಮಾಧ್ಯಮನೇ ಅಲ್ವಾ. ಸೊ ಹಾಗಾಗಿ ಆ ಚೌಕಟ್ಟಿರುತ್ತೆ. ಅಲ್ಲಿ ನಾವು ನಮ್ತನನ ತರೋದು ಅದು ಚಾಲೆಂಜಿಂಗ್. ಆ್ಯಂಡ್ ಲವ್ಲಿ ಸಿನಿಮಾ ಅಂತ ಬಂದರೆ ಈ ಸಿನಿಮಾದಲ್ಲಿ ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಪ್ಲೇಸ್ನ ತೊಗೊಳುತ್ತೆ. ಬಿಕಾಸ್ ನೋಡೋದಕ್ಕೆ ಒಂದು ಪ್ರೆಸೆಂಟ್ ಲವ್ ಸ್ಟೋರಿ ಥರ ಕಾಣಿಸ್ತದೆ ಅಫ್ಕೋರ್ಸ್. ಆ್ಯಂಡ್ ಪ್ರೆಸೆಂಟ್ ಲವ್ ಸ್ಟೋರಿ ಅಂತ ಬಂದ ತಕ್ಷಣ ನಿಮ್ಮ ಮ್ಯೂಸಿಕ್ ಅದಕ್ಕೆ ತುಂಬ ಸೂದಿಂಗ್ ಆಗಿರುತ್ತೆ. ಬಿಕಾಸ್ ಮುಂಚೆ ಮಾಡಿರೋ ಸಿನಿಮಾಗಳನ್ನು ನೋಡ್ಕೊಂಡು ಬಂದರೆ ಈ ಸಿನಿಮಾಗೆ ಸಾಂಗ್ಸ್ಗಳು ಎಷ್ಟು ಇಂಪಾರ್ಟೆಂಟು, ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಷ್ಟು ಇಂಪಾರ್ಟೆಂಟ್? ಹಾಡುಗಳು ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಅಂದರೆ ಸ್ಕ್ರೀನ್ ಪ್ಲೇ ತುಂಬ ಬೇರೆ ಥರ ಇದೆ. ನೀವೇನು ಪ್ಲೆಸೆಂಟ್ ಲವ್ ಸ್ಟೋರಿ, ನಾನು ರಗಡ್ ಲವ್ ಸ್ಟೋರಿ ಅಂತೀನಿ. ಅಂದರೆ ಎಲ್ಲ ಹೇಳ್ತಾರೆ ಯೂಶಲ್ ರೌಡಿ ಆಗಿರ್ತಾನೆ, ಇದಾಗಿರ್ತಾನೆ, ಆ ಥರದ್ದು. ಅಂದರೆ ನೋಡೋದಕ್ಕೆ ಹಂಗಿದ್ದಾರೆ ಅಷ್ಟೇ, ಬಟ್ ಅದು ಬೇರೆನೇ ಹಿಂದೆ ಒಂದು ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಇದೆ. ಆ ಟೈಟ್ಲೂ ಅಷ್ಟೇ, ಲವ್ಲಿ ಅಂತ. ಆ ಸ್ಪೆಲ್ಲಿಂಗ್ ಕೂಡ ಬೇರೆ ಥರ ಬರ್ದಿದ್ದಾರೆ. ಆ್ಯಕ್ಚುಲಿ ಲವ್ಲಿ ಅಂದರೆ LOVE ಬರೀತೀವಿ. LOVE ಒಂಚೂರು ಗ್ಯಾಪ್ ಕೊಟ್ಬಿಟ್ಟು LI ಅಂತ ಬರ್ದಿದ್ದಾರೆ. ಅದು ನಿರ್ದೇಶಕರದ್ದು ಒಂದು
ಕನಸು. ಆಮೇಲೆ ಫಸ್ಟ್ ಟೈಮ್ ಅವರು ನಿರ್ದೇಶನ ಮಾಡ್ತಿರೋದು. ಮೊದಲನೇ ಬಾರಿ ನಿರ್ದೇಶನ ಮಾಡ್ತಿದ್ರು. ತುಂಬ ಗ್ರ್ಯಾಂಡಾಗಿ ಇದು ಮಾಡಿದ್ದಾರೆ. ಕಥೆನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವರು. ಹಾಡುಗಳು ಅಷ್ಟೇ ಅವರೇ ಕೂತು ಜೊತೆ ನನ್ನನ್ನು ಟ್ರಾವೆಲ್ ಮಾಡಿಸಿದ್ದಾರೆ. ಆ್ಯಂಡ್ ಎಷ್ಟು ಸಾಂಗ್ಸ್ಗಳಿದೆ ಸರ್ ಸಿನಿಮಾದಲ್ಲಿ? ಸಿನಿಮಾದಲ್ಲಿ 5 ಹಾಡುಗಳಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲೂ 2-3 ಹಾಡುಗಳು ಬರ್ತಾ ಇದೆ. ಓಕೆ, ವಸಿಷ್ಠ ಅವ್ರ ಕೆಲವೊಂದು ಹಾಡ್ಸಿದ್ರಿ. ವಸಿಷ್ಠ ಅವ್ರ ಕೈಲಿ ಏನಂದ್ರೆ ನಂದು ಅವ್ರದ್ದು ಒಂದು ಕಾಂಬಿನೇಷನ್ ಇತ್ತು, ಮರತೆ ಹೋದ. ಅಂದ್ರೆ ಆ ಸಿನಿಮಾಲಿ ದಯವಿಟ್ಟು ಗಮನಿಸಿಲಿ, ಒಂದು ಕಥೆಯಲ್ಲಿ ಬರ್ತಾರೆ. ಇಟ್ಸ್ 4 ಕಥೆಗಳು ಸೇರಿ ಒಂದು ಕತೆ ತರ ಮಾಡ್ಕೊಂಡಿದ್ದು ನಿರ್ದೇಶಕರು. ಅದರಲ್ಲಿ ಒಂದು ಕಥೆಯಲ್ಲಿ ಇವ್ರು ಬರ್ತಾರೆ. ಅದು ಸಿನಿಮಾದಲ್ಲಿ ಬರೋ ಹಾಡು ಪ್ರದೀಪ್ ಕುಮಾರ್ ಅನ್ನೋರು ಹಾಡಿದ್ರು. ಅವರು ಚೆನ್ನೈ ಸಿಂಗರ್ ಅವರು. ಅದು ಬಿಟ್ಟು ನಾವು ಬೇರೆ ಏನೋ ಟ್ರೈ ಮಾಡಿದ್ವಿ. ವಸಿಷ್ಠ ಅವ್ರು ಅವಾಗ ಕಿರಿಕ್ ಪಾರ್ಟಿಲಿ ಇದರಲ್ಲೆಲ್ಲ ಒಂದು ರಗಡ್ ವಾಯ್ಸ್, ಬೇಸ್ ವಾಯ್ಸಲ್ಲಿ ಹಾಡಿದ್ರು. ಅಂದರೆ ಅದು ಒಂದು ಟ್ಯೂನ್ ಥರನೂ ಇತ್ತು, ಒಂದು ಇದ್ರ ಥರನೂ ಇತ್ತು, ಒಂದು ಡೈಲಾಗ್ ಥರನೂ ಇತ್ತು. ಆ ಫಾರ್ಮ್ಯಾಟಲ್ಲಿ ಇತ್ತು ಅದು, ಆ ಬೇಸ್ ವಾಯ್ಸಲ್ಲಿ. ಇವರು ನಾನು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀನಿ ವಸಿಷ್ಠ ಅವ್ರನ್ನ. ಅವಾಗಲಿಂದ ಇವ್ರಿಗೊಂದು ಸಂಗೀತದ ಬಗ್ಗೆ ಒಲವು ಜಾಸ್ತಿ. ಅವರು ಕೂಡ ಹಂಸಲೇಖ ಅವ್ರ ಸ್ಟೂಡೆಂಟೇ ಅಲ್ವಾ? ಅವರು ಹಂಸಲೇಖ ಸರ್ ಸ್ಟೂಡೆಂಟೇನೆ. ಆಮೇಲೆ ಅದೇ ಅವ್ರಿಗೆ ಸಂಗೀತದ ಬಗ್ಗೆ ಒಲವಿತ್ತಲ್ಲ, ಅದು ನನಗೆ ತಲೆಯಲ್ಲಿ ಇತ್ತು. ಸೊ ಆ ಮರತೆ ಹೋದೇನೋ ಹಾಡು ಹಂಗೆ ಟ್ರೈ ಮಾಡಿದ್ವಿ. ಅದು ಸುಮ್ಮನೆ ಒಂದು ಪಿಯಾನೋ, ಒಂದು ವೈಲಿನ್. ಅದ್ರಲ್ಲಿ ವೈಲಿನ್ ಬಿಟ್ಟು ತುಂಬ ಪಾಪ್ಯುಲರ್ ಆಗಿತ್ತು. ಯಾವ ಲೆವೆಲ್ಗೆ ರೀಚ್ ಆಯ್ತಲ್ಲ? ಅದು ರೀಚ್ ಆಯ್ತು. ಅಂದರೆ ಒಂದು ಅವಾಗ ತಾನೇ ಅವ್ರು ಗೋಧಿ ಬಣ್ಣ ಸಾಧಾರಣ ಕೂಡ ವಿಲನ್ ಆಗಿ ಮಾಡಿದ್ರು. ಸೊ ಇಟ್ಸ್ ಕಂಪ್ಲೀಟ್ ಕಾಂಟ್ರಾಸ್ಟ್. ಇದು ಕಂಪ್ಲೀಟ್ ಸಾಫ್ಟ್ ಆಗಿ ಒಂದು ಹಾಡು ಹಾಡೋದು, ಅದು ಜನ ತುಂಬಾ ಇಷ್ಟಪಟ್ರು. ಅದಾದ್ಮೇಲೆ ಲಾಂಗ್ ಗ್ಯಾಪ್ ಎಲ್ಲೂ ನಾವು ಕೆಲಸ ಮಾಡೋಕ್ಕೆಲ್ಲ. ಬೈರಾಗಿಲಿ ಒಂದು ಸ್ವಲ್ಪ ಒಂದು ಹಾಡಿತ್ತು, ಬಟ್ ಅದನ್ನು ಬೇಸ್ ವಾಯ್ಸಲ್ಲಿ ಒಂದು ರಗಡ್ ಆಗಿದೆ ಇತ್ತು. ಬಟ್ ಇಲ್ಲಿ ಮತ್ತೆ ಸಾಫ್ಟ್ ಆಗಿ ಇವರೇ. ಆಮೇಲೆ ಏನಂದ್ರೆ ಇವರೇ ಇಲ್ಲಿ ನಾಯಕ ನಟ. ಈ ಹಾಡು ಆದ್ರೆ ಸಿನಿಮಾದಲ್ಲಿ ಇವ್ರ ಹೆಸರು ಜೈ ಅಂತ. ಸೊ ಅದಕ್ಕೆ ಆ ಹಾಡು ಬಯಸಿ ಬಯಸಿ ಜೈಸ್ ಫೀಲ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಹಾಡು ಕೊಟ್ಟರು. ಅಂದರೆ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ ಅವ್ರು ಹಾಡಿದಾಗ, ಯಾವ ಲೈನ್ ಚೆನ್ನಾಗಿ ಬರುತ್ತೆ ಅದನ್ನ ನಿಂತ್ಕೊಂಡು ಅಂತ. ಸೊ ಇಟ್ಸ್ ಚಾಲೆಂಜಿಂಗ್. ಅಂದರೆ ಅವ್ರದ್ದೊಂದು ತನ ಇದೆ. ಅವ್ರು ಅದನ್ನ ಮೆಲೋಡಿ ಹಾಡಿದ್ರು ಬೇರೆಯವ್ರು ಇಮಿಟೇಟ್ ಮಾಡೋಕ್ಕಾಗಲ್ಲ. ಯೂನಿಕ್ ಅನ್ಸುತ್ತೆ ಅದು. ಸರ್, ಒಂದು ಸಾಂಗ್ ವೈರಲ್ ಆಗೋದು, ಅದು ನೀವು ಕಂಪೋಸ್ ಮಾಡೋ ಟೈಮಲ್ಲಿ, ಇಲ್ಲ ಅಂತಂದ್ರೆ ಅದನ್ನ ಬಿಡುಗಡೆ ಮಾಡೋ ಟೈಮಲ್ಲಿ ಗೊತ್ತಾಗತ್ತಾ? ಇಲ್ಲ ಅಂತಂದ್ರೆ ಆ ವೈರಲ್ ಅನ್ನೋದು ನಿಮ್ಗೂ ಗೊತ್ತಿರಲ್ವಾ ಆ ಫೀಲ್? ಅಂದ್ರೆ ಗೊತ್ತಾಗಲ್ಲ. ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ವೈರಲ್ ಅನ್ನೋ ಪದ ಇವಾಗ ಏನು ಇವಾಗ ಡಿಜಿಟಲೈಸ್ ಆಗಿದೆ, ಎಲ್ಲ ಆಗಿದೆ. ಇವಾಗ ವೈರಲ್ ಎಷ್ಟು ಪೋರ್ಷನ್ ಆಫ್ ದಿ ಸಾಂಗ್ ಆಗುತ್ತೆ? 20 ಸೆಕೆಂಡ್ಸ್, 25 ಸೆಕೆಂಡ್ಸ್ ಅಷ್ಟೇ ಆಗೋದು. ಸೊ ನೀವು ಆ 25 ಸೆಕೆಂಡ್ಸ್ ಹೆಂಗ್ ಜಡ್ಜ್ ಮಾಡ್ತೀರಾ ಇದೇ ಆಗುತ್ತೆ ಅಂತ? ನಾವು ಮಾಡೋದು 3.5 ನಿಮಿಷ 4 ನಿಮಿಷ ಹಾಡಲ್ಲಿ. ಬಟ್ ಅದೇ ಬರೋರೆಲ್ಲ ವೈರಲ್ ಆಗ್ಬೇಕು ಹಾಡು ಅಂತಾರೆ. ಅದು ನಮ್ಮ ಕೈಯಲ್ಲಿರಲ್ಲ, ಜನರ ಕೈಲಿ. ಇವಾಗ ಹಂಗಿದ್ರೆ ನಾವು ಈಗ ನನ್ನ ಹಾಡು ಎಷ್ಟೊಂದು 10 ವರ್ಷ ಆದ್ಮೇಲೆ ವೈರಲ್ ಆಗುತ್ತೆ. ಸೊ ಅವಾಗ ಸಿನಿಮಾಗೆ ಹೆಂಗ್ ಉಪಯೋಗ ಆಗುತ್ತೆ? ಸಿನಿಮಾ ರಿಲೀಸ್ ಆಗಿ 10 ವರ್ಷ ಆಗಿದೆ. ಸೊ ಪ್ರೊಡ್ಯೂಸರಿಗೆ ಬೆನಿಫಿಟ್ ಇಲ್ಲ, ಡೈರೆಕ್ಟರ್ಗೆ ಬೆನಿಫಿಟ್ ಇಲ್ಲ, ಆ ಸಿನಿಮಾಗೆ ಬೆನಿಫಿಟ್ ಇಲ್ಲ. ಇವಾಗ ವೈರಲ್ ಆದ ಇವಾಗ ಸಿನಿಮಾಗೆ ರಿಲೀಸ್ಗಿಂತ ಮುಂಚೆ ನಮಗೆ ಓಕೆ, ಇವಾಗ ಒಂದು ಹಾಡು ರಿಲೀಸ್ ಮಾಡಿ ಅದು ವೈರಲ್ ಆಯಿತು ಅಂದರೆ, ಯಾವುದೋ ಒಂದು ಪೋರ್ಷನ್ ವೈರಲ್ ಆಯಿತು ಅಂದರೆ, ಸೊ ಇಟ್ ಕನ್ವರ್ಟ್ಸ್ ಟು ಥಿಯೇಟ್ರಿಕಲ್ ಆಡಿಯನ್ಸ್. ಕರೆಕ್ಟ್ ಅಲ್ವಾ? ಅವಾಗ ಪ್ರೊಡ್ಯೂಸರ್ಗೆ ಇದಾಗಲಿ ಒಂದು ಥಿಯೇಟ್ರಿಕಲ್ ರನ್ಗೆ ಥಿಯೇಟ್ರಿಗೆ ಬರ್ತಾರೆ ಅಂತ. 5 ವರ್ಷ 10 ವರ್ಷ ಆದಮೇಲೆ ನಿಮಗೆ ವೈರಲ್ ಆದರೆ ಸೊ ಹೇಗೆ ಜಡ್ಜ್ ಮಾಡ್ತೀರಾ ನೀವು? ಯಾವ್ದು ವೈರಲ್ ಆಗುತ್ತೆ, ಯಾವ್ದು ವೈರಲ್ ಆಗಲ್ಲ? ನಿಮ್ಮನ್ನ ತುಂಬಾ ಮೆಸ್ಮರೈಸ್ ಮಾಡಿದ ಸಾಂಗ್ ಯಾವುದು ಸರ್? ನೀವು ಕಂಪೋಸ್ ಮಾಡಿದ್ರಲ್ಲಿ ಅದು ತುಂಬಾ ರೀಚ್ ಆಗಿ ಒಂಥರ ದಿಗ್ಭ್ರಮೆಗೆ ಒಳಗಾಗಿದ್ದ ಸಾಂಗ್ ಯಾವುದು ಅಂತ? ಆ ಥರ ಏನು ಆಗಿಲ್ಲ. ಅಂದರೆ ಎಲ್ಲ ಹಾಡು ನಾವು ಒಂದು ವೈರಲ್ ಅಂತಲ್ಲ, ಹಿಟ್ ಆಗಲಿ ಅಂತ ಮಾಡ್ತೀವಿ. ಬಟ್ ಎಕ್ಸ್ಟ್ರೀಮ್ ನನಗೆ ಏನದು ಎಕ್ಸ್ಟ್ರೀಮ್ ಕಾಂಪ್ಲಿಮೆಂಟ್ಸ್ ಹೇಗೆ ಅಂದರೆ ಡಾರ್ಲಿಂಗ್ ಹಾಡು. ಸೊ ಅದು ಹೇಗೆ ಅಂದರೆ ಎಲ್ಲರೂ ಹಾಡ್ಕೊಳ್ಳೋರು ಅವಾಗ. ಅದನ್ನು ಮಕ್ಕಳಿಂದ ಹೇಳಿದ ಮುದುಕರಿಗೂ ಹಾಡ್ಕೊಳ್ಳೋರು. ಸೊ ಯಾರೋ ಒಬ್ರು ಬಂದು ನನಗೆ ಬೈದ್ಬಿಟ್ಟು ಹೋಗಿದ್ರು. ಹೋಗ್ತಾ ಇರೋ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ, ಇದು ಯಾವ್ದು ಕೆಟ್ಟ ಹಾಡುಗಳು, ಡಾರ್ಲಿಂಗ್ ಅಂತ. ಮನೇಲೆಲ್ಲ ಮಕ್ಕಳು ಅಪ್ಪ ಅಮ್ಮಂಗೆಲ್ಲ ಡಾರ್ಲಿಂಗ್ ಅಂತ ಕೂತಿದ್ದಾರೆ. ನಿಮ್ಗೇನು ಬೇರೆ ಹಾಡೇ ಮಾಡೋಕ್ಕಾಗಲ್ವಾ? ನಿಮಗೆ ಒಳ್ಳೆ ಪದಗಳು ಹಾಕೋಕ್ಕಾಗಲ್ವಾ ಅಂತ. ಅದೊಂದು ಎಕ್ಸ್ಟ್ರೀಮ್. ಆದರೆ ಇನ್ನೊಂದು ಕಡೆ ಹೋದರೆ ಎಲ್ಲ ನಾನು ಹೋಗ್ತಾ ಇದ್ರೆ ಒಬ್ರು ತಾಯಿ ಮಗುನ ಎತ್ಕೊಂಡು ಓಡ್ ಬರ್ತಾರೆ ಇಡೀ ಫ್ಯಾಮಿಲಿ ಜೊತೆ 4-5 ಜನ. ಸರ್ ನೀವಿಲ್ಲಿ ನನ್ನ ಮಗು ಡಾರ್ಲಿಂಗ್ ಸಾಂಗ್ ಕೇಳ್ದಲೆ ಊಟನೇ ಮಾಡಲ್ಲ. ಸೊ ಎಕ್ಸ್ಟ್ರೀಮ್ ಅದು. ಹೌದು. ಏನು ಹೇಳ್ತೀರಾ ಅದಕ್ಕೆ? ಎರಡಕ್ಕೂ ಏನು ಪದಗಳಿಲ್ಲ ಅಲ್ಲಿ. ಇಬ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಸರ್, ನಿಮ್ಮ ಕಂಠದಲ್ಲಿ ಮೆಲೋಡಿ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಎಸ್ಪೆಷಲಿ ಇಷ್ಟ. ಯಾವುದಾದ್ರೂ 1-2 ಲೈನ್ ಹಾಡ್ಬೋದಾ?
ಬಯಸಿ ಬಯಸಿ ಎದೆಯಿಳಿದು ನನ್ನ ಜಗದ ಅರಸಿಯಾದೆ. ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರು ನೀ ಬಚ್ಚಿಡುವೆನ ಕಣ್ಣಲ್ಲಿ. ನೀನೆ ನಾನೇನಾ, ನಾನೇ ನೀನೇನಾ, ಹೇಗಾದೇನಾ ಪ್ರೀತಿ ಹೀಗೇನಾ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಅಂದ್ರೆ ಆ ವರ್ಷನ ಕೇಳಿದೆ, ಸಿಸ್ಟರ್ ಹರ್ಟ್ರೋ ವರ್ಷನ್, ನಿಮ್ ವರ್ಷನು ಕೇಳಿದೆ. ಅಂದ್ರೆ ಎಷ್ಟು ಸೂದಿಂಗ್ ಆಗಿದೆ ಅದರಲ್ಲಿ, ವರ್ಡ್ಸ್ ಅಲ್ಲಿರೋ ಪವರ್. ಹೌದು, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿ ಬರ್ದು ಕೊಟ್ಟಿದ್ರು. ಅಂದ್ರೆ ಇದು ಕಂಪೋಸಿಂಗು ಒಂಥರ ಫಸ್ಟ್ ಹಾಡು ಇದಕ್ಕೆ ಕೂತಿತ್ತು ಲವ್ಲಿ ಹಾಡಿಗೆ. ಅವರು ಈ ಲೈನ್ಗಳು ಬರ್ಕೊಂಡ್ ಬಂದಿದ್ರು, ನಮ್ಗೆ ಇದೇ ಲೈನ್ ಬೇಕು ಸರ್ ಅಂತ. ಈ ಲೈನ್ ಇಟ್ಕೊಂಡೆ ಇದು ಮಾಡಿದ್ದು. ಸೊ ಈ ಲೈನ್ಗಿಂತ ಮುಂಚೆ ಏನೋ ಬೇರೆ ಮಾಡೋಣ ಅಂದ್ಬಿಟ್ಟು ಕೂತಾಗ ಹಮ್ಮಿಂಗ್ ಬಂದಿದ್ದು. ಇದಾದ್ಮೇಲೆ ಅದಿಲ್ಲ. ಅಂದ್ರೆ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಗಳು ಹೇಳ್ತಾರಲ್ಲ ಸರ್, ಅಂದ್ರೆ ಕೆಲವೊಂದ್ಸಲಿ ಬಂದ್ರೆ ತಕ್ಷಣ ಬಂದ್ಬಿಡುತ್ತೆ, ಹಿಂಗೆ ಒಂದ್ 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಕೆಲವೊಂದ್ಸಲಿ ಒಂದ್ ವಾರ ಒಂದೊಂದು ತಿಂಗಳು ಕೂತ್ರು ಹೊಳಿಯಲ್ಲ ಅಂತಾರಲ್ಲ, ನಿಜನಾ? ಹೆಂಗ್ ವರ್ಕ್ ಆಗುತ್ತೆ ಅದು? ಮುಂಚೆ ಏನಾಗ್ತಿತ್ತು ಅಂದ್ರೆ, ಇವಾಗ ಕಂಪೋಸಿಂಗ್ ಸೆಷನ್ ಒಂದು ಸಿನಿಮಾದು ಅಂದ್ರೆ ನಾವು ಒಂದು ಸಿನಿಮಾದನೇ ಒಂದು ವಾರ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇವಾಗ ಹಂಗಾಗಲ್ವಲ್ಲ, ಎಲ್ಲ ಕಾಂಪ್ಯಾಕ್ಟ್ ಆಗಿದೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಮನೇಲೂ ಒಂದೊಂದು ಸ್ಟುಡಿಯೋ ಇದೆ. ಸೊ ನಾವು ಯಾವಾಗ ಬೇಕೋ ಯಾವ ಪ್ರಾಜೆಕ್ಟ್ ಬೇಕೋ ವರ್ಕ್ ಮಾಡ್ಬೋದು. ಅಂಡ್ ಇಷ್ಟು ಸಿನಿಮಾಗಳನ್ನ ಮಾಡಿದೀರಾ, ಈ ಇದರಲ್ಲಿ ನೀವು ಮ್ಯೂಸಿಕ್ ಮಾಡ್ಬೇಕಾದ್ರೆ ಯಾವ್ದು ತುಂಬಾ ಚಾಲೆಂಜಿಂಗ್ ಅಂತ ಅನ್ಸುತ್ತೆ ನಿಮ್ಗೆ? ನನಗೆ ಎಲ್ಲ ಸಿನಿಮಾದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚಾಲೆಂಜಿಂಗ್ ಅನಿಸುತ್ತೆ. ಓಕೆ. ಯಾಕಂದರೆ ಒಂದು ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಅದರಲ್ಲಿ ಎಷ್ಟು ಮೂಡ್ಗಳು ಬರುತ್ತೆ ನಿಮಗೆ, ಆ ಚೇಂಜ್ ಓವರ್ಸ್ ಹಂಗೆ ಕೊಟ್ಕೊಂಡು ಹೋಗ್ತಾ ಇರಬೇಕು. ಇವಾಗ ಹಂಗೆ ತಗೊಂಡ್ರೆ ಇಲ್ಲಿ ಲವ್ಲಿ ಸಿನಿಮಾಲು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದೇನೋ ಬೇರೆನೇ ಕೇಳ್ತಾ ಇದೆ. ವಿಜುವಲ್ ಹಂಗಿದೆ, ಆ ವಿಜುವಲ್ ಮೀರಿ ಇನ್ನೇನೇನೋ ಬೇರೆ ಕೇಳ್ತಾ ಇದೆ. ಸೊ ಅದಕ್ಕೆ ಆದಂಥ ಒಂದು ಟೈಮ್ ಕೊಡಬೇಕು. ಆ ಟೈಮ್ ಸಿಕ್ಕಾಗ ಅದೇನೋ ಬೇರೆ ಥರ ಆಯಾಮ. ಓಕೆ. ಅಂಡ್ ಎಂಥ ಒಳ್ಳೆ ಸಿನಿಮಾ ತೊಗೊಂಡ್ರು, ತುಂಬ ಬ್ಲಾಕ್ ಬಸ್ಟರ್ ಸಿನಿಮಾ ತೊಗೊಂಡ್ರು, ಮ್ಯೂಟ್ ಮಾಡ್ಬಿಟ್ಟು ಆ ಸಿನಿಮಾ ನೋಡ್ಬೇಕಾದ್ರೆ ಈ ಸಿನಿಮಾ ಹಿಟ್ ಆಯ್ತಾ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಮ್ಯೂಸಿಕ್ಕು, ಅದಕ್ಕೆ ಒಂದು BGM ಆ್ಯಡ್ ಆದ್ರೆ ಅದ್ರದ್ದು ರೀತಿನೇ ಬೇರೆ ಆಗ್ಬಿಡುತ್ತೆ. ಮ್ಯೂಸಿಕ್ಕಿಗೆ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ, ಆಮೇಲೆ ಶಕ್ತಿ ಇದೆ. ನೀವು ಹೇಳ್ದಂಗೆ ಕಣ್ಣು ಮುಚ್ಕೊಂಡು ಎಷ್ಟೊಂದು ಇವಾಗ ಇವಾಗ ನಾವೊಂದು ಸಿನಿಮಾಗೆ ಆ ಕತೆಗೆ ಹಾಡು ಮಾಡಿರ್ತೀವಿ ಅಥವಾ ಮ್ಯೂಸಿಕ್ ಬಿಟ್ ಮಾಡಿರ್ತೀವಿ. ಬಟ್ ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನು ಅವನ ಕತೆಗೆ ಅಳವಡಿಸ್ಕೊಳ್ತಾನಲ್ಲ. ಸೊ ಅಷ್ಟು ಶಕ್ತಿ ಇರುತ್ತೆ. ಸೊ ಹೈ ಎಮೋಷನ್ಸ್ ಇರುತ್ತೆ. ಆಮೇಲೆ ಯೂನಿವರ್ಸಲ್ ಎಮೋಷನ್. ಮ್ಯೂಸಿಕ್ ಇಸ್ ಎನ್ ಯೂನಿವರ್ಸಲ್ ಥಿಂಗ್. ಆ್ಯಂಡ್ KFIಯಲ್ಲಿ ಸಿನಿಮಾಗಳನ್ನ ನೋಡ್ಕೊಂಬಂದ್ರೆ, ನನ್ನ ಸ್ಕೂಲು, ಕಾಲೇಜು, ಅದಾದಮೇಲೆ ಎಂಪ್ಲಾಯ್ಮೆಂಟು, ಈಗ ಎಲ್ಲ ಜರ್ನಿಲು ನೋಡ್ಕೊಂಬಂದಾಗ ಫಿಲಮ್ಸ್ಗಳಲ್ಲಿ ಫ್ಲಕ್ಚುಯೇಷನ್ಸ್ ಇತ್ತು. ಅಂದರೆ ಒಂದಷ್ಟು ಹಿಟ್ ಆಗ್ತಿತ್ತು, ಒಂದು ಟೈಮ್ ಚೆನ್ನಾಗಿಲ್ಲ, ವರ್ಕೇ ಆಗ್ತಿಲ್ಲ ಅನ್ನೋದಿತ್ತು. ಇನ್ನೊಂದು ಟೈಮ್ ತುಂಬ ಚೆನ್ನಾಗಿದೆ, ಮತ್ತೆ ವರ್ಕ್ ಆಗ್ತಿಲ್ಲ ಅನ್ನೋ ಥರದಿತ್ತು, ಜನ ಬರ್ತಿಲ್ಲ ಅನ್ನೋ ಥರದ್ದೆಲ್ಲ ಇತ್ತು. ಬಟ್ ಮ್ಯೂಸಿಕ್ ಅಂತ ಬಂದಾಗ KFI ಇಸ್ ಆಲ್ವೇಸ್ ರಿಚ್ ಅನ್ಸುತ್ತೆ ನನಗೆ. ತುಂಬ ಶ್ರೀಮಂತವಾಗಿದೆ ಸ್ಯಾಂಡಲ್ವುಡ್ ಅಂತ ಅನ್ಸುತ್ತೆ ಮ್ಯೂಸಿಕ್ ವಿಷಯದಲ್ಲಿ. ಅದರಿಂದ ಮ್ಯೂಸಿಷಿಯನ್ಸಿಂದ ಯಾವತ್ತೂ ಮೋಸ ಆಗಿಲ್ಲ ಅಂತ ಅನ್ಸುತ್ತೆ. ಖಂಡಿತ. ಇಲ್ಲಿ ಸ್ಯಾಂಡಲ್ವುಡ್ಡಲ್ಲಂತೂ ನಾನು ಯಾವಾಗಲೂ ಹೇಳ್ತೀನಿ, ತುಂಬ ಎಸ್ಪೆಷಲಿ ಸಿನಿಮಾ ಸಂಗೀತದಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಆಗೋದೇ ನಮ್ಮ ಕನ್ನಡ ಭಾಷೆಯಲ್ಲಿ. ಯಾಕಂದರೆ ಇಲ್ಲಿ ನಿಮಗೆ ಎಲ್ಲ ಭಾಷೆ ಚಿತ್ರಗಳು ರಿಲೀಸ್ ಜಾಸ್ತಿ ಆಗೋದು. ಅದ್ರ ಮಧ್ಯ ನಾವುಗಳು ಸಂಗೀತ ನಿರ್ದೇಶಕರು, ಯಾರೇ ನಾನಲ್ಲ ಇವಾಗ ಕೆಲಸ ಮಾಡ್ತಿರೋ ಯಾರೇ ಸಂಗೀತ ನಿರ್ದೇಶಕರು ಅಷ್ಟು ಚಾಲೆಂಜಿಂಗ್ ಆಗಿ ತೊಗೊಂಡು ಒಬ್ರೊಬ್ರದ್ದು ಒಂದೊಂದು ಆಯಾಮ ಇದೆಯಲ್ಲ. ಇವಾಗ ನೀವು ಯಾವುದೇ ಇಂಡಸ್ಟ್ರಿಲಿ ತೊಗೊಂಡ್ರೆ, ಒಂದು ಹಾಡು ಹಿಟ್ಟಾಯಿತು ಅಂದರೆ ಒಂದು 10-15 ಒಂದು 50 ಸಿನಿಮಾ ನಿಮಗೆ ಅದೇ ಛಾಯೆ ಇರೋ ಹಾಡುಗಳು ಕೇಳ್ತಾ ಇರುತ್ತೆ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಹಂಗಾಗಲ್ಲ. ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇರ್ತೀವಿ. ಆ್ಯಂಡ್ ಈಗ ಡೈರೆಕ್ಟ್ರು ಹೀರೋ ಕಾಂಬೋ ಅಂತೆಲ್ಲ ನೋಡ್ಕೊಂಬಂದಾಗ, ನನಗೆ ಡೈರೆಕ್ಟ್ರು ಮ್ಯೂಸಿಷಿಯನ್ಸ್ ಕಾಂಬೋ ಅಂತ ಬಂದ ತಕ್ಷಣ ಕ್ವಶನ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ನಿಮ್ಮ ಜೊತೆಗೆ ಒಂದು ಡೈರೆಕ್ಟರ್ ಕಾಂಬೋ ಅಂತ ಬಂದರೆ ಗುರುಪ್ರಸಾದ್ ಅವ್ರದ್ದು ಯಾವಾಗಲೂ ಬರುತ್ತೆ. ಅಂದರೆ ನಿಮ್ಮಿಬ್ರು ಕಾಂಬೋನಲ್ಲಿ ಸಾಂಗ್ಸ್ಗಳು ಬರೋದು ಒಂದು ಯುನೀಕ್ ಟೆಂಪ್ಲೆಟಲ್ಲಿರುತ್ತೆ, ಬೇರೆ ಥರನೇ ಇರುತ್ತೆ. ಆ ಕಾಂಬೋ ಬಗ್ಗೆ ಏನು ಮಾತಾಡ್ತೀರಾ ಸರ್? ಇಲ್ಲ, ಅದು ಗುರು ಸರ್ದು ಒಂದು ಕಾಂಬೋ ಅಂತ ಅಂದರೆ ಅದು ಕಾಂಬೋ ಓಕೆ. ಬಟ್ ಅಲ್ಲಿ ಏನಂದರೆ ಅವರು ಕೆಲಸ ತೆಗೆಯೋದು ಬೇರೆ ರೀತಿ. ಆಮೇಲೆ ಇನ್ನೊಂದೇನಂದರೆ ಅವ್ರದ್ದು ಗುರುಪ್ರಸಾದ್ ನಿಮಗೆ ಹಾಡುಗಳು ಯಾವುದು ಜ್ಞಾಪಕ ಬರೋದು ನಿಮಗೆ ಕಾಮಿಡಿ ಡೈಲಾಗ್ಸ್.
ಬಟ್ ಆ ಇದರಲ್ಲಿ ಸಂಗೀತಕ್ಕೆ ಜಾಗ ತಗೋಬೇಕು ಅಂದ್ರೆ ಅದು ನಂದು ಕರಿಯರ್ ಬಿಗ್ಗೆಸ್ಟ್ ಚಾಲೆಂಜ್ ಅದು. ಎದ್ದೇಳು ಮಂಜುನಾಥ ಅಲ್ಲಿ ಇಡೀ ಎದ್ದೇಳು ಎಲ್ಲಾ ಡೈಲಾಗ್ಸ್ ಎಲ್ಲಾರ್ಗು ರಪ್ ರಪ್ ಅಂತ ಬರುತ್ತೆ. ಹಾಗೆ ಹಾಡುಗಳು ಈ ಪ್ರಪಂಚವೇ ದೇವರು ಆರತಿ ಎತ್ತಿರ ಕಳ್ಮಂಜಂಗ ಬರ್ಬೇಕು ಅಂದ್ರೆ ಅದಕ್ಕೆ ಆದಂತ ಬೇರೆನೆ ಆಮೇಲೆ ಬೇರೆ ಟೆಂಪ್ಲೇಟ್ ಅಲ್ಲೇ ಇರುತ್ತೆ, ಅದು ಬೇರೆ ಸಿನಿಮಾಗಳಲ್ಲಿ ಕೇಳ್ದಿರೋ ರೀತಿ ಇರುತ್ತೆ. ಅದೇ ಅದು ನಿರ್ದೇಶಕರ ಸ್ಟ್ರೆಂತೆ ಅದು. ಇವಾಗ ಅದೇ ಹೇಳ್ತಾರೆ ಆ ಥರ ಆಗಿಲ್ಲ ಹಾಡುಗಳು ಅಂತ. ನಾವು ಕೊಡ್ತಾ ಇರ್ತೀವಿ ಅದು ನಿರ್ದೇಶಕಂಗೆ ಎದುರುಗಡೆ ಇರೋ. ಈವನ್ ಎರಡನೇ ಸಲ ಕೇಳಿದಾಗ್ಲೂ ಸಿಕ್ಕಾಪಟ್ಟೆ ಫ್ರೆಶ್ ಟೆಂಪ್ಲೇಟ್ ಅದು. ಎರಡನೇ ಸಲ ತುಂಬಾ ಚೆನ್ನಾಗಿ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಸಿನಿಮಾ ರಿಲೀಸ್ ಟೈಮಲ್ಲಿ ಪ್ರೊಡ್ಯೂಸರು ಡೈರೆಕ್ಟರ್ ಕಚ್ಚಾಡ್ಕೊಂಡದೇನೋ ಬೇರೆನೇ ಆಗೋಯ್ತು. ಬಟ್ ಧನಂಜಯ್ ಅವರ ಅಭಿನಯ, ಸಂಗೀತಾ ಭಟ್ ಅಂತ ಅವರು ನಾಯಕಿ ಅದರಲ್ಲಿ ಹೂವ ಸುರಿದೇನೋ ಹಾಡು ಇವತ್ತು ನನಗೆ ಬ್ಯೂಟಿಫುಲ್ ತುಂಬಾ ಹೆಸರು ತಂದ್ಕೊಡು. ನೋಡಿ ಅದನ್ನೇ ನಾನು ಹೇಳೋದು, ನೀವು ಯಾವಾಗ ವೈರಲ್ ಆಗಿರೋದು ಅದು ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಸರಿಯಾಗಿ ರಿಲೀಸ್ ಆಗಲಿಲ್ಲ ಅಲ್ವಾ. ಈಗ ಅದನ್ನ ಆ ಸಿನಿಮಾ ರಿಲೀಸ್ ಆಗಿ ಒಂದು 4-5 ವರ್ಷ ಆದ್ಮೇಲೆ ಹೂವ ಸುರಿದೇನೋ ನಿಮ್ಗೆ ಎಲ್ಲಾ ಕಡೆ ಕೇಳ್ತಾ ಇತ್ತು. ಅವಾಗ ಏನ್ ಹೇಳ್ತೀರ ನೀವು? ಡಿಜಿಟಲೈಸ್ ಆದ ಡಿಜಿಟಲ್ ವರ್ಲ್ಡ್. ಬಟ್ ಆಲ್ಬಮೇ ಬ್ಯೂಟಿಫುಲ್ ಎರಡನೇ ಸಲ ಅದು. ಆ್ಯಂಡ್ ಲವ್ಲಿ ಅಂತ ಬಂದಾಗ ನೀವು ಮಾಡ್ಕೊಂಡು ಬಂದಂತಹ ಸಿನಿಮಾಗಳಲ್ಲಿರೋ ಫಾರ್ಮ್ಯಾಟ್ಗೂ ಇಲ್ಲಿ ಏನೊಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದಿರ ಅಂತ ಅನ್ಸುತ್ತೆ. ಎಕ್ಸ್ಪೆರಿಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಎಕ್ಸ್ಪೆರಿಮೆಂಟ್ ಅಂತ ಹೆಂಗೆ ಹೇಳ್ತೀರಾ ಅಂದರೆ ಸಿನಿಮಾಗೆ ಏನು ಬೇಕೋ ಅದೇ ನಾನು ಹೇಳಿದ್ನಲ್ಲ, ಸಿನಿಮಾ ಅಂತಿದ್ದಂಗೆ ಒಂದು ಲಿಮಿಟೇಷನ್ ಇರುತ್ತೆ. ಇವಾಗ ನಾನು ಏನೋ ನನ್ನ ಒಳಗಡೆ ಇರೋ ಮ್ಯೂಸಿಕ್ ನಾನು ಈ ಥರ ಮ್ಯೂಸಿಕ್ ಜನಕ್ಕೆ ರೀಚ್ ಆಗಬೇಕು ಅಂದ್ಬಿಟ್ಟು ಯಾವುದೋ ನಾನು ಇಲ್ಲಿ ತಂದು ಮಾಡೋಕ್ಕಾಗಲ್ಲ. ಸಿನಿಮಾ ಏನು ಮಾಡ್ಕೊಂಡು ಬಂದಿದ್ದಾರೆ ಅವರು, ಅದಕ್ಕೆ ತಕ್ಕಾಗಿ ಹಿನ್ನೆಲೆ ಸಂಗೀತ, ಹಾಡುಗಳಂತೂ ತುಂಬ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ. ಸಿನಿಮಾನು ನೋಡಿದೆ ನಾನು, ಸಿನಿಮಾನು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಅದರದೇ ಆದಂಥ ಒಂದು ತನ ಇದೆ ಲವ್ಲಿ ಇದರಲ್ಲಿ, ಜನ ಮೆಚ್ಕೊಳ್ತಾರೆ ಅಂತಲೂ ಇದೆ. ಯಾಕಂದರೆ ವಸಿಷ್ಠ ಅವ್ರನ್ನ ಈ ಥರ ನೋಡಿಲ್ಲ, ವಿಲನಿಶ್ ಆಗಿ ಎಲ್ಲ ನೋಡಿದ್ದಾರೆ. ಇಲ್ಲಿ ಪಕ್ಕಾ ಲವರ್ ಬಾಯ್ ಅಂತ ಹೇಳೋಕ್ಕಾಗಲ್ಲ, ರಗಡ್ನೆಸ್ ಇದ್ದೇ ಇದೆ ಅವ್ರ ಇದರಲ್ಲಿ, ಬಟ್ ಬೇರೆ ಏನೋ ಇದೆ. ಓಕೆ. ಆ್ಯಂಡ್ ಸಿನಿಮಾಗಳು ರಿಲೀಸ್ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಜನ ನೋಡ್ತಾರೆ, ಎಡಿಟರ್ಸ್ ನೋಡ್ತಾರೆ, ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಒಬ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿನಿಮಾಗೆ ಮಾಡ್ಬೇಕಾರೆ ತುಂಬ ಸಲ ಅನ್ಸುತ್ತಾ ಇದು ವರ್ಕ್ ಆಗುತ್ತೆ, ಇದು ಯಾಕೋ ನನಗೆ ನಿಮ್ಮ ಅನ್ಸುತ್ತಾ ಪದಸ್ಗೆ ಅನ್ಸುತ್ತೆ? ಖಂಡಿತ ಅನ್ಸುತ್ತೆ. ಆ್ಯಂಡ್ ಅದಾದ್ಮೇಲೂ ಅದಕ್ಕೆ ಮ್ಯೂಸಿಕ್ ನ್ಯಾಯ ಒದಗಿಸೋದು ತುಂಬ ಚಾಲೆಂಜ್. ಕೆಲವೊಂದು ತುಂಬ ಸಲ ಹೇಳ್ತೀವಿ, ಅಂದರೆ ಈ ಕಡೆ ಇದು ಏನೋ ವರ್ಕ್ ಆಗ್ತಿಲ್ಲ, ಇದು ಸಖತ್ತಾಗಿ ವರ್ಕ್ ಆಗುತ್ತೆ, ಇದೊಂಚೂರು ವರ್ಕ್ ಆಗ್ತಿಲ್ಲ, ಇನ್ನೂ ವರ್ಕ್ ಮಾಡ್ಬೋದು, ಅಥವಾ ಆ ಸೀನ್ ತೆಗೆದು ಬಿಡೋಣ, ಅಥವಾ ಶಾರ್ಟ್ ಮಾಡೋಣ, ಅಥವಾ ತೆಗೆದೇ ಬಿಡೋಣ ಅದನ್ನ. ಅದು ಅಗೈನ್ ಆ್ಯಸ್ ಎ ಟೀಮ್ ಮೆಂಬರ್ ನಾನು ಶೇರ್ ಮಾಡ್ಕೋಬೋದು. ಅದು ಡಿಪೆಂಡ್ಸ್ ಆನ್ ದಿ ಡೈರೆಕ್ಟರ್ಗೆ ಅದು ಬೇಕೇ ಬೇಕು ಅಂದರೆ ಅದು ಇಟ್ಕೊಳ್ಳೇಬೇಕು, ಅದಕ್ಕೆ ವರ್ಕ್ ಮಾಡಲೇಬೇಕು ಅವಾಗ. ಹಂಗಾಗುತ್ತೆ. ಬಟ್ ತುಂಬ ಸಲ ಆ ಇಂಟ್ಯೂಷನ್ಸ್ ಅಂತೂ ವರ್ಕ್ ಆಗಿದೆ. ಇಂಟ್ಯೂಷನ್ಸ್ ಪಕ್ಕಾ ವರ್ಕ್ ಆಗುತ್ತೆ ಸರ್. ಆ ಥರ ಯಾವುದು ಸರ್ ನಿಮಗೆ ಅಂದರೆ ಮ್ಯೂಸಿಕ್ ಮಾಡ್ಬೇಕಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾರೆ ಇಲ್ಲ ಶೂಟ್ ಶಾರ್ಟ್ ಹಿಟ್ ಅಂತ ಅನ್ಸಿದ್ದು? ಸಿದ್ಲಿಂಗು ಅನಿಸಿತ್ತು ನನಗೆ. ಅನ್ಸುತ್ತಾ? ಸಿದ್ಲಿಂಗು ಅವರು ತೆಕ್ಕೊಂಡು ಬಂದಾಗಲೇ ನನಗೆ ಅವಾಗಲೇ ಅನಿಸಿತ್ತು. ಪ್ಲಸ್ ಕ್ಲೈಮ್ಯಾಕ್ಸ್ ವರ್ಕ್ ಆಗಲ್ಲ ಅಂತಲೂ ಅನಿಸಿತ್ತು. ಅಲ್ಲ ಅನಿಸುತ್ತೆ, ಅಂದರೆ ಇಂಟ್ಯೂಷನ್ ಒಂದೊಂದ್ಸಲಿ ಹೇಳ್ಕೊಳಕ್ಕಾಗಲ್ಲ ನಾವು, ಯಾಕಂದರೆ ನಿರ್ದೇಶಕರು ಏನು ಅನ್ಕೊಳ್ತಾರೋ ಏನೋ ಅಂತ. ಐ ಆಮ್ ವೆರಿ ಆನೆಸ್ಟ್ ಅಂತ. ಏನು ಅನ್ಕೊಳ್ತಾರೋ ಏನೋ, ಅವರು ಅಫೆನ್ಸಿವ್ ಆಗಿ ತೊಗೊಂಡ್ರೆ ಸುಮ್ಮನೆ ಇವ್ರೇನು ಹೇಳೋದಕ್ಕೆ ಅಂತ ಆ ಥರನೂ ಇರುತ್ತೆ ಈ ಡಿಜಿಟಲ್ ವರ್ಲ್ಡಲ್ಲಿ. ಸುತ್ತಿ ಬಳಸಿ ಬಂದು ನಮ್ಮ ಕಾಲೇ ಹೇಳ್ತಿದ್ದೀರಾ. ಓಕೆ ಸರ್, ಮುಂದೆ ನಿಮ್ಮ ಲೈನಪ್ಸ್ ಯಾವುದು? ಇನ್ಯಾವ ಸಿನಿಮಾಗಳಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತೆ ಮ್ಯೂಸಿಕ್ ನಾವು ಎಂಜಾಯ್ ಮಾಡ್ತೀವಿ? ಜಡ್ಜ್ಮೆಂಟ್ ಇದೆ. ಓಕೆ, ಅದು 24ನೇ ತಾರೀಕು ರಿಲೀಸ್. ಅದು ನೆಕ್ಸ್ಟ್ ಲವ್ಲಿ ರಿಲೀಸ್ ಜೂನಲ್ಲಿ. ಅದಾದ್ಮೇಲೆ ಸಿದ್ಲಿಂಗು 2 ಇದೆ. ಅದು ಚಿತ್ರೀಕರಣ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ತುಂಬ ಯುನೀಕ್ ಆಗಿ ಇದೆ. ಹಾಗೆ ಕೆಲವು ನಾನು ಯೂಶಲಿ ನನ್ನ ಕರಿಯರಲ್ಲೆಲ್ಲ ಹೊಸ ಡೈರೆಕ್ಟ್ರು, ಹೊಸ ಹೀರೋನೇ ಅವಕಾಶಗಳು, ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಹೊಸಬ್ರದ್ದು ಆಶುತೋಷ್ ಅಂತ ಮಾಡ್ತಾ ಇದ್ದಾರೆ, ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ನವೀನ್ ಅವರು ಸಿನಿಮಾಟೋಗ್ರಾಫರ್, ಮಫ್ತಿ ಎಲ್ಲ ಮಾಡೋಲ್ಲ, ಇನ್ಸ್ಪೆಕ್ಟರ್ ವಿಕ್ರಮ್ ಎಲ್ಲ ಅವ್ರ ಸಿನಿಮಾಟೋಗ್ರಫಿ ಇದೆ. ಸೊ ಅದು ನಡೀತಾ ಇದೆ. 3-4 ಇದೆ. ಓಕೆ ಸರ್, ಕೊನೆಯದಾಗಿ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಪ್ರತಿ ಮೀಟ್ ಮಾಡೋ ಸೆಲೆಬ್ರಿಟಿಗೂ ಒಂದು ಕ್ವಶನ್ ಕೇಳ್ತಿರ್ತೀನಿ, ಖಡಕ್ ಮೂಮೆಂಟ್ ಏನು ನಿಮ್ಮ ಜೀವನದ್ದು ಅಂತ. ಏನಕ್ಕೆ ಅಂತಂದರೆ ಸೆಲೆಬ್ರಿಟೀಸ್ನ ಫಾಲೋ ಮಾಡುವಂತಹ ಒಂದು ಆಡಿಯನ್ಸ್ ಜೀವನದಲ್ಲೂ ಕೂಡ ನನ್ನ ಕೈಲಿ ಆಗ್ತಿಲ್ಲಪ್ಪ ಬಿಟ್ಬೋಣ ಅಂತ ಅನಿಸ್ತಿರುತ್ತೆ. ಅದೇ ಥರ ಸೆಲೆಬ್ರಿಟೀಸ್ ಜೀವನದಲ್ಲೂ ನನ್ನ ಕೈಲಿ ಆಗಲ್ಲ ಅಂತ ಬಿಡೋ ಒಂದು
ಟೈಮ್ ಬಂದಿರುತ್ತೆ. ಬಟ್ ಆದರೂ ಅದನ್ನು ಮೀರಿ ಅವರು ಸಕ್ಸಸ್ಫುಲ್ ಆಗಿರ್ತಾರೆ. ಆ ಖಡಕ್ ಮೂಮೆಂಟು ನಿಮ್ಮ ಜೀವನದಲ್ಲಿ ಯಾವುದು ಮತ್ತು ಹೇಗಾಯಿತು, ಅದನ್ನು ಹೇಗೆ ಬೆಟರ್ಮೆಂಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿದೆ. ಅದನ್ನಷ್ಟು ಚೆನ್ನಾಗಿ ಇನ್ಸ್ಪೈರ್ ಮಾಡಲಿ ನಾನು ಅಷ್ಟೇ. ಖಡಕ್ ಮೂಮೆಂಟ್ ನನ್ನ ಇದರಲ್ಲಿ ಅಂದರೆ ನಾನು ಮ್ಯೂಸಿಕ್ಕಿಂದ ಬಿಟ್ಟೋಗ್ಬೇಕು ಅಂತ ಯಾವತ್ತೂ ಅನಿಸಿಲ್ಲ ನನಗೆ. ಬಟ್ ನನ್ನ ಖಡಕ್ ಮೂಮೆಂಟ್ ಹೇಳಬೇಕು ಅಂದರೆ, ಆ ಗಟ್ಟಿಯಾದ ಮೂಮೆಂಟ್ ಹೇಳಬೇಕು ಅಂದರೆ, ನಾನು ಹಂಸಲೇಖ ಸರ್ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಿನ. ಯಾಕಂದರೆ ಅವ್ರನ್ನ ಮೀಟ್ ಮಾಡೋದಕ್ಕೇ ನಾನು ಇವಾಗೇನೋ ನಿಮಗೆ ಆಕ್ಸೆಸ್ ಈಸಿ, ಯಾರೋ ಇನ್ಸ್ಟಾಗ್ರಾಮಲ್ಲಿ ಏನೋ ಮೆಸೇಜ್ ಮಾಡ್ತಾರೆ, ನಾನು ಸೋಷಿಯಲ್ ಮೀಡಿಯಲ್ಲಿ ಇಲ್ಲ, ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡ್ತಾರೆ, ಇದು ಮಾಡ್ತಾರೆ, ಸೊ ನಿಮ್ಮ ಸ್ಟುಡಿಯೋಗೆ ಬರ್ತೀನಿ ಅಂತಾರೆ. ಬಟ್ ಅವಾಗ ಎಲ್ಲಿತ್ತು ಆ್ಯಕ್ಸೆಸ್ ನಿಮಗೆ? ಲ್ಯಾಂಡ್ಲೈನ್ ಅವಾಗ 90ಸಲ್ಲಿ ನಾನು ಬೆಂಗಳೂರಿಗೆ ಬಂದಾಗ. ಸೊ ಸಂಕೇತ್ ಸ್ಟುಡಿಯೋ ಇತ್ತು, ಇವಾಗ ಏನು ಫಿಲ್ಮ್ ಚೇಂಬರ್ ಇದೆ ಅದು ಸಂಕೇತ್ ಸ್ಟುಡಿಯೋ ಆಗಿತ್ತು, ಶಂಕರ್ನಾಗ್ ಅವ್ರದ್ದು ಸ್ಟುಡಿಯೋ. ಅಲ್ಲಿ ಹಂಸಲೇಖ ಸರ್ ಇರ್ತಾರೆ ಅಂತ ಗೊತ್ತಾಗಿ ಅಲ್ಲಿ ಸುಮ್ಮನೆ ಗೇಟ್ ಹತ್ರ ನಿಂತ್ಕೊಂಡಿರ್ತಿದ್ದೆ ನಾನು, ಸುಮ್ಮನೆ ಅವ್ರು ನೋಡೋದಕ್ಕೆ. ಸೊ ನೋಡೋದಕ್ಕೆ 1 ವರ್ಷ ಬೇಕಾಯ್ತು ನನಗೆ. 1 ವರ್ಷ ನಿಂತ್ಕೊಂಡು ನೋಡ್ತೀರಿ? ಬಸ್ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ಅವ್ರು ಹಿಂಗೆ ಕಾರಲ್ಲಿ ಹಿಂಗೆ ಪಾಸ್ ಆಗೋರು, ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ ಅಷ್ಟೇ. ಅದು ಹೆಂಗೋ ನನ್ನ ಅದೃಷ್ಟಕ್ಕೆ ನಮ್ಮ ತಂದೆಯವರು ಹಂಸಲೇಖ ಸರ್ ವಾಕಿಂಗಲ್ಲಿ ಫ್ರೆಂಡ್ಸ್ ಆದರು. ಓಕೆ. ಸೊ ನಮ್ಮ ತಂದೆ ಕಡೆಯಿಂದನೇ ನಂಗೆ ಹಂಸಲೇಖ ಸರ್ ಎಂಟ್ರಿ. ಅವರು ನನ್ನ ಮಗ ಹಾಡ್ತಾನೆ ಇದು ಮಾಡಿ ಅಂತ, ಅವಾಗಿಂದ ಒಂದು ಜರ್ನಿ ಶುರುವಾಯ್ತು. ಸೊ ಖಡಕ್ ಮೂಮೆಂಟ್ ಅದು ನಂದು. ಅವತ್ತಿಂದ ಮುಟ್ಟೋದು ತುಂಬ ಕಷ್ಟ ಆಗಿತ್ತಾ, ಅಥವಾ ಅವ್ರ ಹತ್ರ ಹೋಗೋದೇ ಕಷ್ಟ ಆಗ್ಬಿಟ್ಟು? ತುಂಬ ಕಷ್ಟ ಸರ್ ಅವಾಗ. ಇವಾಗ್ಲೂ ಹಂಸಲೇಖ ಸರ್ನ ಮೀಟ್ ಮಾಡೋದಂದ್ರೆ ಹಂಗೇನೆ, ನಮಗೆ ಹಂಗೆ ಅನ್ಸೋದು. ಓಕೆ. ಈಗ ಹೇಗೆ ಗೊತ್ತಿಲ್ಲ ಇವಾಗ ಇಬ್ಬರವ್ರಿಗೆ, ನನಗಂತೂ ಹಂಸಲೇಖ ಸರ್ ಅಂದರೆ ಅವ್ರನ್ನ ಮೀಟ್ ಮಾಡೋದೇ ನನಗೆ ಒಂದು ಜರ್ನಿ ಥರ ಅದು. ಓಕೆ ಸರ್, ಫೈನಲಿ ಸಿನಿಮಾ ಆದಷ್ಟು ಬೇಗ ತೆರೆಗೆ ಬರ್ತದೆ. ನಿಮಗೆ ತುಂಬ ಒಳ್ಳೇದಾಗಲಿ. KFIಗೆ ನಿಮ್ಮಿಂದ ಜಾಸ್ತಿ ಕಾಂಟ್ರಿಬ್ಯೂಷನ್ಸ್ ಬರ್ತಾ ಇರಲಿ, ನಮ್ಮನ್ನು ಇದೇ ಥರ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.